ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಈ ವ್ಲಾಗಲ್ಲಿ ಬಂದುಬಿಟ್ಟು 2 ದಿನದ್ದು ನಾನು ವ್ಲಾಗ್ನ ಅಪ್ಲೋಡ್ ಮಾಡಿದ್ದೀನಿ. ಇದು ಬಂದುಬಿಟ್ಟು ಥರ್ಸ್ಡೇ ಮಾರ್ನಿಂಗಿಂದ ನಾನು ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇಲ್ಲಿ ಬಂದುಬಿಟ್ಟು ನಾನು ಪ್ರತಿ ಥರ್ಸ್ಡೇ ಮಾಡೋದ್ರಿಂದ ಬೆಳಿಗ್ಗೆ ಬೇಗ ಎದ್ದು ಎಲ್ಲ ಕೆಲಸ ಮುಗಿಸಿ ರಾಯರಿಗೆ ಪೂಜೆನೂ ಸಹ ಮಾಡಿ ಮುಗಿಸಿದ್ದೀನಿ. ಆ್ಯಂಡ್ ಅದಾದಮೇಲೆ ನಾನು ಸ್ವಲ್ಪ ಹೊತ್ತು ನನ್ನ ಮಗನ ಜೊತೆ ಟೈಮ್ ಸ್ಪೆಂಡ್ ಮಾಡಿದೆ. ಅಂದರೆ ಅವನು ಎಷ್ಟು ಕಲ್ತಿದ್ದಾನೆ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಸಣ್ಣ ಪುಟ್ಟ ತಪ್ಪು ಮಾಡ್ತಾನೆ, ಅವನಿನ್ನೂ ಚಿಕ್ಕವನಾಗಿರೋದ್ರಿಂದ ಅಷ್ಟೊಂದು ಗೊತ್ತಾಗಲ್ಲ. ಬಟ್ ಅವನ ವಯಸ್ಸು ಕಲ್ತಿರೋದೇ ಹೆಚ್ಚು. ವಾಟ್ ಇಸ್ ಯುವರ್ ನೇಮ್? My name is Manvi. ಯುವರ್ ಸ್ಕೂಲ್ ನೇಮ್? SN Public School. ಯುವರ್ ಕ್ಲಾಸ್? LKG. ಯುವರ್ ಟೀಚರ್ ನೇಮ್? Her name Shushmita ma'am. ಯುವರ್ ಫ್ರೆಂಡ್ ನೇಮ್? Param Siddharth. And your father name? Mother name. Your father name? ಫಾದರ್ ನೇಮ್ ಏನು? Daddy. ಡ್ಯಾಡಿ ಹೆಸರೇನು? Daddy ಹೆಸರೇನು ವಿಜಯ್ ಕುಮಾರ್. ಯುವರ್ ಮದರ್ ನೇಮ್? ಅನು. ಆ್ಯಂಡ್ ಇವಾಗ ನೀನು ಒಂದು ರೈಮ್ಸ್ ಹೇಳಬೇಕು. ಹೇಳೀಗ. ಎಲ್ಲಿರು? ಜಾನಿ ಜಾನಿ ಹೆಸರು. Johnny Johnny Vishwappa. Eating sugar no papa. Eating nice no papa. Opening mouth. Ahaha. Twinkle little star. How I wonder what you want. Appa Boda was your one. In the sky. ಆ್ಯಂಡ್ ಇಂಗ್ಲೀಷಲ್ಲಿ ಎಲೆಗೆ ಏನಂತಾರೆ? Leaf. ಓಕೆ. ಬೆಕ್ಕುಗೆ? Huh? ಬೆಕ್ಕುಗೆ? ಬೆಕ್ಕುಗೆ ಏನಂತಾರೆ? ಬೆಕ್ಕುಗೆ. Cat. ನಾಯಿಗೆ? ಆಯಿತು, ನಾಯಿಗೇನಂತಾರೆ? 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 ಆಯ್ತು ಹೇಳು, ನಾಯಿಗೇನಂತಾರೆ? ಬಾಬಿ ಈಗ ಇಲ್ಲಿ ನೋಡಲಿ, ಇಲ್ಲಿ ನೋಡಿಲಿ. ನಾಯಿಗೇನಂತಾರೆ? Dog. ಆ್ಯಂಡ್ ಇವಾಗ ನಾನು ಹಾಕಿರೋ ಟಾಪ್ ಯಾವ ಕಲರು? ಇವಾಗ ನೀನು ಕಲರ್ಸ್ ನೇಮ್ ಹೇಳು. ಯಾಕೆಲ್ಲ? ನಿಂಗೆ ಯಾವ್ಯಾವ ಕಲರ್ ಗೊತ್ತು? Yellow, green, purple, white, blue, orange, green, purple, yellow, white, green, orange. ಇವಾಗ ಜಾನ್ವರಿ ಫೆಬ್ರವರಿ ಹೇಳು. January, February, March, April, May, June, July, August, September, October, November, December, Sunday, Monday, Tuesday, Wednesday, Thursday, Friday, Saturday. ನೀನು ಮತ್ತು ನಿಮಗೆ ಕನ್ನಡದಲ್ಲಿ ರೈಮ್ಸ್ ಹೇಳ್ಕೊಟ್ಟಿಲ್ವಾ? ಆಮೇಲೆ ಇವಾಗ ನೆಕ್ಸ್ಟ್ ಏನಂದರೆ, ನಿಮಗೆ ಏನು ತಿಂಡಿ ಇಷ್ಟ? ಬಿಸಿ ಬಾಳೆಬಾಯಿ, ಸ್ವೀಟ್ ಏನು ಇಷ್ಟ? ಕೇಕ್ ಸ್ವೀಟ್, ಚಾಕ್ಲೇಟ್ ಕೇಕ್. ಚಾಕ್ಲೇಟ್ ಕೇಕ್. ಆಮೇಲೆ ನಿನಗೆ ಯಾವುದು ವೆಹಿಕಲ್ಸ್ ಇಷ್ಟ? ಫಾರ್ ಎಕ್ಸಾಂಪಲ್ ಕಾರ್, ಬೈಕ್, ಸೈಕಲ್, ಯಾವುದಿಷ್ಟ? ಕಾರ್, ಬೈಕ್. ಕಾರ್ ಮತ್ತು ಬೈಕು. ಬೈಕು. ಆಮೇಲೆ ಎ ಬಿ ಸಿ ಡಿ ಹೇಳಬೇಕು. ABCD. A B C D. A for apple. B for boy. ನಾನು ಅದೆಲ್ಲ ಕೇಳಿದ್ದು ಪೂರ್ತಿ ಎ ಬಿ ಸಿ ಡಿ ಹೇಳು. A B C D E F G H I J K L M N P. A B C. ಅದಾದಮೇಲೆ ಫ್ರೆಂಡ್ಸ್, ಇದು ಬಂದುಬಿಟ್ಟು ಸ್ಯಾಟರ್ಡೇ ಪೂಜೆ ಮಾಡಿರೋವಂಥ ವ್ಲಾಗು. ಅವತ್ತು ಕಡೆ
ಶ್ರಾವಣ ಆಗಿರೋದ್ರಿಂದ ನಾನು ಹೂವು ಎಲ್ಲ ತರಿಸಿ ಪೂಜೆ ಮುಗಿಸಿದೆ. ಅದಾದಮೇಲೆ ನಾವು ಈವ್ನಿಂಗು ನಾನು ನನ್ನ ಹಸ್ಬೆಂಡ್ ನನ್ನ ಮಗ ಕೂಡ ಹಬ್ಬಕ್ಕೆ ಬಟ್ಟೆ ಶಾಪಿಂಗ್ ಮಾಡೋದಕ್ಕೆ ಅಂತ ಅಂದರೆ ಅವ್ರ ತಂಗಿ ಹಸ್ಬೆಂಡ್ ಮತ್ತು ಅವ್ರ ಮಕ್ಕಳಿಗೆ ಬಟ್ಟೆ ತರೋಣ ಅಂತ ಅಂದ್ಬಿಟ್ಟು ಕೆ ಆರ್ ನಗರಕ್ಕೆ ಹೊರಟಿದ್ವಿ. ಇಲ್ಲಿ ಆಲ್ರೆಡಿ ದಸರಾಕ್ಕೆ ಅಂತ ಮಕ್ಕಳಿಗೆ ಆಟ ಆಡೋದಕ್ಕೆ ಅಂತ ಆಲ್ರೆಡಿ ಎಲ್ಲ ಥರ ಐಟಮ್ಸ್ನು ತಂದು ಹಾಕಿದ್ದಾರೆ. ಅದಿನ್ನು ರೆಡಿ ಮಾಡ್ಕೊಳ್ತಾ ಇದ್ದಾರೆ ಅಷ್ಟೇ. ಆಯುಧ ಪೂಜೆ ಅಷ್ಟರಲ್ಲಿ ಕಂಪ್ಲೀಟ್ ಆಗುತ್ತೆ. ಮನ್ವಿತ್ ಅಂತೂ ಸೂಪರ್ ಎಕ್ಸೈಟೆಡ್ ಆಗಿದ್ದ, ಯಾಕೆಂದರೆ ಅವನಿಗೆ ಪ್ರತಿ ಸರಿನೂ ಸಹ ನಾವಿಲ್ಲಿ ಒಂದು ಸಲಿನಾದ್ರು ಕರ್ಕೊಂಡು ಬಂದು ಆಟ ಆಡಿಸ್ತೀವಿ. ಸೊ ಅದಾದಮೇಲೆ ನಾವಿಲ್ಲಿ ಬಂದು G7 ಅಂದರೆ ಕೆ ಆರ್ ನಗರದಲ್ಲಿ ಫೇಮಸ್ಸು G7 ಅಂತ, ಅಲ್ಲೇ ನಾವು ಯಾವಾಗಲೂ ಬಟ್ಟೆ ಪರ್ಚೇಸ್ ಮಾಡೋದು. ಯಾಕೆ ಅಂದರೆ ಅಲ್ಲಿ ಕ್ವಾಲಿಟಿ ವೈಸ್ ಚೆನ್ನಾಗಿರುತ್ತೆ, ಅಂದರೆ ಸ್ವಲ್ಪ ಪ್ರೈಸ್ ಜಾಸ್ತಿ ಇದ್ರೂ ಕೂಡ ಅಲ್ಲಿ ಬಟ್ಟೆ ಚೆನ್ನಾಗಿರ್ತದೆ ಅನ್ನೋ ರೀಸನ್ನಿಂದ ನಾವು ಯಾವಾಗಲೂ ಅಲ್ಲೇ ಶಾಪಿಂಗ್ ಮಾಡೋದು. ಸೊ ಅಂದರೆ ನನಗೆ ಬಿಟ್ಟು ನನ್ನ ಹಸ್ಬೆಂಡ್ಗೆ, ನನ್ನ ಮಗನಿಗೆ ಮತ್ತು ಅವ್ರ ತಂಗಿ ಮಕ್ಕಳಿಗೆ ಯಾವಾಗಲೂ ನಾವು ಇಲ್ಲೇ ಬಟ್ಟೆ ತೊಗೊಳ್ಳೋದು. ಸೊ ನನಗೆ ಕೆ ಆರ್ ನಗರದಲ್ಲಿ ಅಷ್ಟೊಂದು ಇಷ್ಟ ಆಗೋದಿಲ್ಲ ಬಟ್ಟೆಗಳು. ನಾನು ಯಾವಾಗಲೂ ನಾನು ಮೈಸೂರಲ್ಲೇ ತೊಗೊಳ್ಳೋದು. ನಾನು ಕೆ ಆರ್ ನಗರದಲ್ಲಿ ತೊಗೊಂಡಿರೋದು ತುಂಬ ಅಪರೂಪ ಅನಿಸುತ್ತೆ. ಎಲ್ಲೋ ಒಂದು 2 ಡ್ರೆಸ್ ತೊಗೊಂಡಿರ್ಬೋದಷ್ಟೇ, ನನಗಿಷ್ಟ ಆಗೋದಿಲ್ಲ ಇಲ್ಲಿ. ಸೊ ಅದಾದಮೇಲೆ ನಾನು ಏನೆಲ್ಲ ಶಾಪಿಂಗ್ ಮಾಡಿದೆ ಅಂತ ನಾನು ಇವಾಗ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ತುಂಬ ಏನು ತೊಗೊಳ್ಳಿಲ್ಲ, ಅಂದರೆ ನನ್ನ ನಾದಿನಿ ಮಕ್ಕಳಿಗೆ ಮತ್ತು ಅವ್ರ ಹಸ್ಬೆಂಡ್ಗೆ ತೊಗೊಂಡ್ವಿ ಅಷ್ಟೇ. ಚಂದು ಅವ್ರಿಗೆ ರಕ್ಷಾಬಂಧನದಲ್ಲೇ ಅವ್ರ ಅಣ್ಣ ಸ್ಯಾರಿನ ಗಿಫ್ಟ್ ಮಾಡಿದರು, ಅದರಿಂದ ನಾವು ಅವ್ರಿಗೆ ತೊಗೊಳ್ಳಿಲ್ಲ. ಮತ್ತು ನನಗೂ ಕೂಡ ಅಲ್ಲಿ ಅಷ್ಟೊಂದು ಕಲೆಕ್ಷನ್ಸ್ ಇಷ್ಟನೇ ಆಗಲಿಲ್ಲ. ಅವರು ಇಷ್ಟಪಡಲ್ಲ ಅನ್ನೋ ಒಂದು ರೀಸನ್ಗೆ ನಾನು ಅಲ್ಲಿ ಸ್ಯಾರಿ ತೊಗೊಳ್ಳಿಲ್ಲ ಅಷ್ಟೇ. ಇದು ಬಂದುಬಿಟ್ಟು ಚಿಕ್ಕವಳಿಗೆ ಡ್ರೆಸ್ಸು. ಇದು ಬಂದುಬಿಟ್ಟು ನನ್ನ ಹಸ್ಬೆಂಡ್ ಸೆಲೆಕ್ಷನು ತುಂಬಾ ಚೆನ್ನಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು. ಅವರು ಫಸ್ಟು ಹೋದ ತಕ್ಷಣ ಇದನ್ನು ತೆಗೆದಿಟ್ಕೊಂಡ್ಬಿಟ್ರು. ಇದರಲ್ಲೇ ನಾವು ದೊಡ್ಡ ಸೈಜ್ ನೋಡಿದ್ವಿ ದೊಡ್ಡವಳಿಗೆ, ಬಟ್ ಅಲ್ಲಿ ನಮಗೆ ಸಿಗಲೇ ಇಲ್ಲ. ಪ್ರತಿ ಸರಿನೂ ಸಹ ನಾವು ಯಾವಾಗಲೂ ಅವರಿಬ್ರಿಗೂ ಒಂದೇ ಥರ ಡ್ರೆಸ್ನ ನಾವು ತರೋದು. ಬಟ್ ಈ ಸಲ ಏನಾಯಿತು ಅಂದರೆ ದೊಡ್ಡವಳಿಗೆ ಸಿಕ್ಕಿದ್ರೆ ಅದೇ ಸೇಮ್ ಡ್ರೆಸ್ ಚಿಕ್ಕವಳು ಸಿಗ್ತಿರ್ಲಿಲ್ಲ, ಚಿಕ್ಕವಳು ಸಿಕ್ಕಿದ್ರೆ ಅದೇ ಸೇಮ್ ಡ್ರೆಸ್ ದೊಡ್ಡವಳು ಸಿಗ್ತಿರ್ಲಿಲ್ಲ, ಈ ಥರನೇ ಆಗ್ತಾಯಿತ್ತು. ಸೊ ಇದು ಬಂದುಬಿಟ್ಟು ದೊಡ್ಡವಳಿಗೆ ಡ್ರೆಸ್ಸು. ಅಂದರೆ ನಾನು ಯಾವಾಗಲೂ ಅವ್ರಿಗೆ ಜೀನ್ಸೇ ಪ್ರಿಪೇರ್ ಮಾಡ್ತೀನಿ, ಬಟ್ ಆದರೆ ಅವ್ರ ಮಾವ ಸ್ವಲ್ಪ ಟ್ರೆಡಿಷನಲ್ ಆಗಿ ನೋಡ್ತಾರೆ. ಅಂದರೆ ಅವರು ಜಾಸ್ತಿ ಜೀನ್ಸು ಶಾರ್ಟ್ಸು ಹಾಕಲ್ಲ, ಬೇಡ ಅಂತ ಹೇಳ್ತಾರೆ. ಬಟ್ ಇವಾಗಲಿಂದ ಸ್ವಲ್ಪ ಅಭ್ಯಾಸ ಮಾಡಿದ್ರೆ ಅವರು ಹಾಕ್ಕೊಳ್ತಾರೆ. ಆದರೆ ನನ್ನ ಹಸ್ಬೆಂಡ್ ಒಪ್ಪಲಿಲ್ಲ, ಬೇಡ ಗೌರಿ ಹಬ್ಬಕ್ಕೆ ಟ್ರೆಡಿಷನಲ್ ಆಗೇ ಇರ್ರಿ ಅಂತ ಹೇಳ್ಬಿಟ್ಟು ಅವೆರಡನ್ನವ್ರು ಸೆಲೆಕ್ಟ್ ಮಾಡಿದ್ರು. ಇದು ಬಂದುಬಿಟ್ಟು ಅವ್ರ ಭಾವನಿಗೆ ತೊಗೊಂಡಿರೋದು ಪ್ಯಾಂಟ್ ಮತ್ತು ಟಿ ಶರ್ಟ್. ನನಗಂತೂ ಕಲರ್ ತುಂಬಾ ಇಷ್ಟ ಆಯಿತು. ಅದಾದಮೇಲೆ ಫ್ರೆಂಡ್ಸ್ ಇಲ್ಲಿ ಬಂದುಬಿಟ್ಟು ನೆಕ್ಸ್ಟು ನಾನು ಏನು ತೊಗೊಂಡೆ ಅಂತ ಅಂದರೆ, ಯೂಸ್ವಲಿ ನನಗೆ ಲೆಗ್ಗಿನ್ಸ್ ಪ್ಯಾಂಟ್ಸ್ಗಳು ಸ್ವಲ್ಪ ಇಷ್ಟ ಆಯ್ತವೆ ಅಲ್ಲಿ. ಅಂದರೆ G7 ಅಂದರೆ ಕ್ವಾಲಿಟಿ ಚೆನ್ನಾಗಿರ್ತವೆ ಅಂತ ಹೇಳ್ಬಿಟ್ಟು. ನನ್ನ ಹತ್ರ ಒಂದು 2 ಕಲರು ಇರಲಿಲ್ಲ ಅಲ್ಲಿ, ಬಟ್ ಅದಕ್ಕೋಸ್ಕರ ನಾನು ಕೂಡ 2 ಲೆಗ್ಗಿನ್ಸ್ ಪ್ಯಾಂಟ್ಸ್ನ ತೊಗೊಂಡೆ ಅಷ್ಟೇ. ತೋರಿಸ್ತೀನಿ. ಆ್ಯಂಡ್ ನನಗೆ ಅಲ್ಲಿ ಬಟ್ಟೆ ನನಗೆ ಇಷ್ಟ ಆಗೋದಿಲ್ಲ, ಬಟ್ ನನ್ನ ಹಸ್ಬೆಂಡ್ ಫೋರ್ಸ್ ಮಾಡಿದ್ರು ಅಂತ ನಾನು ಇದೊಂದು ಟಾಪ್ನ ತೊಗೊಂಡೆ ಅಷ್ಟೇ. ಇದು ಬಂದ್ಬಿಟ್ಟು ತುಂಬ ಸಿಂಪಲ್ಲಾಗಿದೆ ಆ್ಯಂಡ್ ನೀವು ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಾಗೆ ನನ್ನ ಹತ್ರ ಈ ಕಲರ್ ಇರಲಿಲ್ಲ, ಅದರಿಂದ ನಾನು ಈ ಕಲರ್ ತೊಗೊಂಡೆ. ಆ್ಯಂಡ್ ಇದು ಕೂಡ ನನ್ನ ಹಸ್ಬೆಂಡ್ ಸೆಲೆಕ್ಷನ್ನೇ. ಹಾಗೆಯೇ ನನ್ನ ಹತ್ರ ಮೆರೂನ್ ಕಲರ್ ಹಾಗೆ ಗ್ರೀನ್ ಕಲರ್ ಲೆಗ್ಗಿನ್ಸ್ ಇರಲಿಲ್ಲ. ಸೊ ಅವೆರಡು ಕೂಡ ನಾನು ತೊಗೊಂಡೆ ಅಷ್ಟೇ. ನಾನು ಹಬ್ಬಕ್ಕೆ ಬಟ್ಟೆ ತೊಗೊಳ್ಳೋ ಪ್ಲ್ಯಾನೇ ನನಗಿರಲಿಲ್ಲ, ಬಟ್ ನನ್ನ ಹಸ್ಬೆಂಡು ಇರಲಿ ಅಂತ ಹೇಳ್ಬಿಟ್ಟು ತೊಗೊಟ್ರು. ಬಟ್ ನನ್ನ ಮಗನಿಗಾಗಲಿ ಹಸ್ಬೆಂಡಾಗಲಿ ಅವ್ರು ಇನ್ನೂ ಕೂಡ ಶಾಪಿಂಗ್ ಮಾಡಿಲ್ಲ. ಸೊ ಹಬ್ಬ ನಾಳೆ ಅಂತ ಮತ್ತೆ ಬರಬೇಕು, ಅವಾಗ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಬಂದುಬಿಟ್ರು. ಯಾಕಂದರೆ ಅವರಿಬ್ಬರಿಗೆ ಇಷ್ಟ ಆಗೋ ಥರ ಬಟ್ಟೆ ಎಲ್ಲೆಲ್ಲೂ ಸಿಗಲೇ ಇಲ್ಲ. ಅದಾದಮೇಲೆ ದೊಡ್ಡವಳಿಗೆ ನಾನು ಅಲ್ಲಿ ಬ್ಯಾಂಗಲ್ಸ್ ಇತ್ತು, ಅಂದರೆ ತುಂಬ ಶಾಪ್ಸ್ ಕ್ಲೋಸ್ ಆಗೋಗಿತ್ತು ಬ್ಯಾಂಗಲ್ ಸ್ಟೋರು. ಏನಕ್ಕೆ ಅಂತ ಗೊತ್ತಿಲ್ಲ, ಎಲ್ಲ ಹೊರ್ಗಡೆ ಅಂಗಡಿಯಿಂದ ಹೊರ್ಗಡೆ ಹಾಕ್ಕೊಂಡಿದ್ರು ಐಟಮ್ಸ್ನ. ಅಷ್ಟೊಂದು
ಕಲೆಕ್ಷನ್ಸ್ ಇರಲಿಲ್ಲ. ಅದಾದಮೇಲೆ ನಾನಿಲ್ಲಿ ದೊಡ್ಡವಳಿಗೆ ಡ್ರೆಸ್ ಮ್ಯಾಚ್ಗೆ ಅಂತ ಈ ಬ್ಯಾಂಗಲ್ಸ್ನ ತೊಗೊಂಡೆ. ನೆಕ್ಸ್ಟು ಚಿಕ್ಕವಳಿಗೂ ಕೂಡ ನಾನು ಬ್ಯಾಂಗಲ್ ತೊಗೊಂಡೆ. ಆ ಬ್ಯಾಂಗಲ್ ಮಾತ್ರ ನಂಗೆ ತುಂಬಾ ಇಷ್ಟ ಆಯಿತು. ಏನೋ ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿತ್ತು. ಸೊ ನನಗಿದು ತುಂಬ ಇಷ್ಟ ಆಯಿತು ಅಂದ್ಬಿಟ್ಟು ನಾನು ಇದನ್ನು ತೊಗೊಂಡೆ ಅವಳಿಗೆ. ಅದಾದಮೇಲೆ ನನ್ನ ನಾದಿನಿಗೂ ಕೂಡ ಬ್ಯಾಂಗಲ್ನ ತೊಗೊಂಡೆ. ಯಾಕೆ ಅಂದರೆ ಅವರು ಕೂಡ ಪ್ರತಿ ಸರಿ ಗೌರಿ ಹಬ್ಬಕ್ಕೆ ಬಳೆ ತೆಗೆದು ಕೊಟ್ಟು ಕಳಿಸ್ತಾಯಿದ್ರು. ಅಂದರೆ ಯಾರಾದರೂ ನಮ್ಮ ಮನೆಯಲ್ಲಿ ನಮ್ಮ ಮಾವ ಆಗಿರ್ಬೋದು, ನನ್ನ ಹಸ್ಬೆಂಡ್ ಆಗಿರ್ಬೋದು ಹಬ್ಬಕ್ಕೆ ಹೇಳೋಕ್ಕೆ ಹೋದಾಗ ಬಳೆ ತಗೊಂಡು ಕೊಟ್ಟು ಕಳಿಸ್ತಾಯಿದ್ರು. ಸೊ ಈ ಸರಿ ನಾನು ತೊಗೊಂಡಿದ್ದೀನಿ. ನನಗೆ ಅವ್ರದ್ದು ಟೇಸ್ಟ್ ಅಷ್ಟೊಂದು ಗೊತ್ತಿಲ್ಲ. ನನಗೇನೇ ಅವ್ರಿಗೆ ತೊಗೋಬೇಕು ಅಂದ್ರೂ ತುಂಬ ಹೊತ್ತು ಯೋಚನೆ ಮಾಡ್ತೀನಿ ಅವ್ರಿಗೆ ಇಷ್ಟ ಆಗುತ್ತೋ ಇಲ್ವೋ ಅಂತ. ಅದೇ ರೀಸನ್ಗೆ ನಾನು ಏನೂ ಪರ್ಚೇಸ್ ಮಾಡೋಕ್ಕೆ ಹೋಗೋದಿಲ್ಲ ಅವ್ರಿಗೆ. ಆ್ಯಂಡ್ ರಕ್ಷಾಬಂಧನದಲ್ಲೂ ಕೂಡ ಅಷ್ಟೇ ತುಂಬ ಯೋಚನೆ ಮಾಡಿ ತೊಗೊಂಡೆ. ಅದಾದಮೇಲೆ ಇಲ್ಲಿ ನನ್ನ ಮಗನಿಗೆ ಒಂದು ಸ್ಟಡಿ ಟೇಬಲ್ನ ತೊಗೊಂಡಿದ್ದೀವಿ. ಅಂದರೆ ಅವನಿಗೆ ಕೆಳಗಡೆ ಕೂತ್ಕೊಂಡು ತುಂಬ ಹೊತ್ತು ಬರೆಯೋದಕ್ಕಾಗಲ್ಲ, ಸ್ಟಾರ್ಟಿಂಗ್ ಅಲ್ವಾ, ಅದಕ್ಕೆ ನಾನು ಅವನಿಗೋಸ್ಕರ ಒಂದು ಬರೆಯೋದಕ್ಕೆ ಅಂತ ಟೇಬಲ್ನ ತೊಗೊಂಡ್ವಿ. ಇದು ಬಂದುಬಿಟ್ಟು 450 ರುಪೀಸು. ಆನ್ಲೈನ್ಲೆಲ್ಲ ಸ್ವಲ್ಪ ಜಾಸ್ತಿನೇ ಇತ್ತು. ಅದಕ್ಕೋಸ್ಕರ ನನಗೇನು ಅದು ಬೆಟರ್ ಅಂತ ಅನ್ನಿಸ್ತಿಲ್ಲ. ಅದಕ್ಕೆ ನಾವು ಶಾಪಲ್ಲೇ ಹೋಗಿ ಇದನ್ನೊಂದು ಪರ್ಚೇಸ್ ಮಾಡಿದ್ವಿ. ಆ್ಯಂಡ್ ಫ್ರೆಂಡ್ಸ್, ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ನ ನೋಡಿ. ಇಷ್ಟ ಆದರೆ ಒಂದು ಲೈಕ್, ಶೇರ್, ಕಮೆಂಟ್ನ ಮಾಡಿ. ಹಾಗೆ ಇನ್ನೂ ಬೇರೆ ಬೇರೆ ಕಂಟೆಂಟ್ ವೀಡಿಯೋಸ್ನ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ನನ್ನ ಈ ಎಫರ್ಟ್ಗೆ ನಿಮ್ಮ ಸಪೋರ್ಟ್ ಯಾವಾಗಲೂ ಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.